ಮಂಜುಶ್ರೀ ಶಾಲೆಯಲ್ಲಿ ಈ ದಿನ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಒಂದು ಈ ಸಿ ವಿ ರಾಮನ್ ಅವರಿಗೆ, ಚಂದ್ರಶೇಖರ ವೆಂಕಟ ರಾಮನ್ ಅವರಿಗೆ ನೋಬೆಲ್ ಪ್ರಶಸ್ತಿಯ ಬಂದಂತಹ ದಿನದಿಂದಂದು ಆ ಕಾರಣಕ್ಕಾಗಿ ಫೆಬ್ರವರಿ 28ರಂದು ಇಡೀ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದೇವೆ. ಮುಖ್ಯವಾಗಿ ಮಕ್ಕಳಲ್ಲಿ ವೈಜ್ಞಾನಿಕವಾಗಿ ಮತ್ತು ಆಲೋಚನೆಗಳನ್ನು ನಾವು ಬೆಳೆಸೋದನ್ನು ನಾವು ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಶಾಲೆಗೆ ಬರುವಂತಹ ಮತ್ತು ಈ ಸಿರಾದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಕ್ಕಳಲ್ಲಿ ವಿಜ್ಞಾನವನ್ನು ಒಂದು ಸಬ್ಜೆಕ್ಟಾಗಿ ಚೂಸ್ ಮಾಡೋದಿಲ್ಲ SSLC ಆದಮೇಲೆ. ಆ ಕಾರಣಕ್ಕೆ ನಾವೇನು ಮಾಡಬೇಕಾಗುತ್ತೆ, ಹೆಚ್ಚು ಅವರಲ್ಲಿ ವಿಜ್ಞಾನದಲ್ಲಿ ಆಸಕ್ತಿಯನ್ನು ನಾವು ತೊಡಗಿಸ್ಲಿಕ್ಕೆ, ವಿಜ್ಞಾನದಲ್ಲಿ ಆಸಕ್ತಿಯನ್ನು ನಾವು ಜಾಸ್ತಿ ಮಾಡಬೇಕು ಅಂದರೆ ವಿಜ್ಞಾನದಲ್ಲಿ ನಾವು ಕೆಲಸಗಳನ್ನು ಮಾಡಬೇಕಾಗ್ತದೆ. ವಿಜ್ಞಾನದಲ್ಲಿ ಮಕ್ಕಳಲ್ಲಿ ಹೆಚ್ಚು ಆಸಕ್ತಿ ಬರಬೇಕು ಅಂದರೆ ವಿಜ್ಞಾನದಲ್ಲಿ ಹೆಚ್ಚು ತೊಡಗಿಸ್ಕೊಳ್ಬೇಕು, ವೈಜ್ಞಾನಿಕ ಆಲೋಚನೆಗಳನ್ನು ಬರಬೇಕು. ವೈಜ್ಞಾನಿಕ ಆಲೋಚನೆಗಳ ಜೊತೆಗೆ ನಾವು ಹೆಚ್ಚು ಆ ಮಕ್ಕಳಲ್ಲಿ ಪ್ರಶ್ನೆ ಮಾಡೋದನ್ನು ಕಲಿಸ್ಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕೆಲಸಗಳನ್ನು ಇವತ್ತು ನಾವು ಆಯೋಜನೆ ಮಾಡಿದ್ದೇವೆ. ಇದಕ್ಕೆ ಸಹಕಾರ ಕೊಟ್ಟಂಥವರು ನಮ್ಮ ಶಾಲೆಯ ಮಕ್ಕಳು ಮತ್ತು ಅವರ ಪೋಷಕರು ಅವರು ಸಹಕಾರ ಕೊಟ್ಟಿದ್ದಾರೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಶಾಲೆಯ ಶಿಕ್ಷಕರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅಂದರೆ ಈ ಎಲ್ಲ ಒಂದು ಪ್ರಾಜೆಕ್ಟ್ಗಳನ್ನು ಸುಮಾರು 138 ಪ್ರಾಜೆಕ್ಟ್ಗಳು ಈ ದಿನ ಡಿಸ್ಪ್ಲೇ ಆಗಿದ್ದಾವೆ. 3ನೇ ತರಗತಿಯಿಂದ 10ನೇ ತರಗತಿವರೆಗೂ ಎಲ್ಲ ಮಕ್ಕಳು ಮಾಡಿದ್ದಾರೆ. ಏನೆಲ್ಲ ನಾವು ಪ್ರಯತ್ನ ಮಾಡಿದ್ದೀವಿ ಅವೆಲ್ಲವೂ ಸಹ ಒಂದು ಬೆಸ್ಟ್ ಫ್ರಮ್ ದ ವೇಸ್ಟ್, ಹೆಚ್ಚಿನದು ನಾವು ಮಕ್ಕಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಮಾಡಿಸಿಲ್ಲ. ಇನ್ವೆಸ್ಟ್ ಮಾಡೋದ್ರ ಬದಲು ಹೆಚ್ಚಿನದು ಏನು ಅಂದರೆ ಕಸದಿಂದ ರಸ ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ರಾಜೆಕ್ಟ್ಗಳನ್ನ ಮಾಡಿಸಿದ್ದೀವಿ. ಆಮೇಲೆ ಇನ್ನೊಂದೇನಂದ್ರೆ ಸ್ವಲ್ಪ ಪರ್ಮನೆಂಟ್ ಪ್ರಾಜೆಕ್ಟ್ಗಳನ್ನ ನಾವು ಮಾಡಿಸಿದ್ದೀವಿ. ಯಾವತ್ತಿಗೂ ಸಹ ಯಾವುದಾದ್ರೂ ಎಕ್ಸಿಬಿಷನ್ ನಡೆದಾಗ ನಾವು ಆ ದಿನ ತಗೊಂಡು ಹೋಗ್ಬಿಟ್ಟು ಎಕ್ಸಿಬಿಷನ್ ಮಾಡಲಿಕ್ಕೆ. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಸೂರ್ಯಯಾನ. ನಾವು ಸೂರ್ಯನನ್ನು ಸ್ಟಡಿ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಒಂದು, ಈ ಭೂಮಿಯಿಂದ ಗುರುತ್ವಾಕರ್ಷಣ ಬಲದಿಂದ ಹೊರಟದ್ದು ಇಲ್ಲಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಈ ಥರದ್ದು ಒಮ್ಮೆ ರೊಟೇಟ್ ಆಗ್ತಾ ಒಮ್ಮೆ ಇಲ್ಲಿ ಹೋದಾದ್ಮೇಲೆ ಅಲ್ಲಿ ಕಾಣ್ತಾ ಇರುವಂತಹ ಆ ಸೂರ್ಯ ಮತ್ತು ಭೂಮಿಯ ಎರಡೂ ಗುರುತ್ವಾಕರ್ಷಣ ಬಲ ಈಕ್ವಿಲಿಬ್ರಿಯಂ ಸ್ಟೇಜ್, ಅಂದರೆ ಈ ಟಗ್ ಆಫ್ ವಾರಲ್ಲಿ ಎರಡೂ ಕಡೆ ನಾವು ಹಗ್ಗ ಎಳಿತೀವಿ. ಎರಡೂ ಕಡೆ ಹಗ್ಗ ಎಳೆದಾಗ ಸೆಂಟ್ರಲ್ಲಿ ಹೇಗೆ ಒಂದು ದಾರ ನಿಲ್ಲುತ್ತೆ ಹಾಗೆ ಶತರೆ ನಿಂತ್ಕೊಳ್ಳುತ್ತೆ. ಅದು ಆ ಕಡೆ ಸೂರ್ಯನೂ ಸ್ಟಡಿ ಮಾಡ್ತಾ ಏನಿದೆ ಸೂರ್ಯನ ಮೇಲ್ಮೈನಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಸ್ಟಡಿ ಮಾಡಿ. ಈ ಥರದ್ದು ಪರ್ಮನೆಂಟ್ ಪ್ರಾಜೆಕ್ಟ್ ಮಕ್ಕಳಿಗೆ ಈ ಒಂದು ಆಲೋಚನೆಗಳನ್ನು ಮಾಡಲಿಕ್ಕೆ ಒಂದು ದಾರಿದೀಪವಾಗಲಿ ಅಂತ ಹೇಳ್ಬಿಟ್ಟು ಈ ಥರದ ಪ್ರಾಜೆಕ್ಟ್ ಮಾಡಿದ್ದೀವಿ. ನಮಗಿದನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ಬಂದಿದ್ದು ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂನಲ್ಲಿ ಈ ಥರದ್ದೊಂದು ಮಾಡೆಲ್ ಇತ್ತು. ಆ ಒಂದು ನೋಡಿ ಅದನ್ನು ಇಲ್ಲಿ ತದ್ರೂಪವಾಗಿ ನಾವು ರೂಪಣ ಮಾಡಿದ್ದೇವೆ. ಇದೊಂದು ಮತ್ತು ಚಂದ್ರಯಾನ ಒಂದನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಸಹಕಾರ ಕೊಟ್ಟಂತಹ ಪೋಷಕರಿಗೂ ಮತ್ತು ನಮ್ಮ ಶಿಕ್ಷಕರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು.